ಇದ್ವಿ KPSC ಸೆಕ್ರೆಟರಿ ಸರ್ನ ಭೇಟಿ ಮಾಡಿದ್ವಿ. ಇವತ್ತು CTA ರಿಸಲ್ಟ್ಸ್ ಬಗ್ಗೆ, ನೀವು ರಿಸಲ್ಟ್ಸ್ ಯಾವಾಗ ಬರುತ್ತೆ, KS ಎಕ್ಸಾಮ್ಸ್ ಡೇಟು ಬಗ್ಗೆ ಏನು ಅಂತ ಹೇಳ್ತಾ ಇದ್ವಿ. ಮತ್ತು ಹಲವಾರು ರಿಸಲ್ಟ್ಸ್ ಇತ್ತು KPSCಲಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. CTA ಇದು ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತಂದರೆ ಜುಲೈ ಫಸ್ಟ್ ವೀಕಲ್ಲಿ ಬರುತ್ತೆ. ಕನ್ನಡ ಕಂಪಲ್ಸರಿ ಇದೊಂದು ಏನು ಇದು ಎವ್ಯಾಲ್ಯೂಯೇಷನ್ನು ಕಂಪ್ಲೀಟ್ ಆಗಿದೆ, ಆದಷ್ಟು ಬೇಗ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ವೆಯ್ಟ್ ಮಾಡಿ. ಜೊತೆಲಿ ಏನಪ್ಪ ಅಂದರೆ ಅಕೌಂಟ್ ಅಸಿಸ್ಟೆಂಟು ಮತ್ತು ಕೋಆಪರೇಟಿವ್ ಇದು ಇನ್ಸ್ಪೆಕ್ಟ್ರದು ಒಂದು ಏನು ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸು ಮತ್ತು ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರದು ಕಲ್ಯಾಣ ಕರ್ನಾಟಕದ್ದು ರೆಡಿ ಇದೆ. ಅದು ಆದಷ್ಟು ಈ ಒಂದು ವಾರದಲ್ಲೇ ಬರುತ್ತೆ ರಿಸಲ್ಟ್ಸು, ಇವತ್ತು ನಾಳೆನೇ ಬರ್ಬೋದು. ಮತ್ತು RWS JE ಅಡಿಷ್ನಲ್ ಲಿಸ್ಟ್ ಅದನ್ನು ಬಿಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇದೆಲ್ಲ ಆದಮೇಲೆ KSದು ಒಂದು ಎಕ್ಸಾಮ್ ಡೇಟು ಏನು ಜುಲೈ 21 ಇದೆ, ಆ ಒಂದು ಡೇಟ್ನ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಅಂತ ನೀವು ತುಂಬ ಕ್ಲಾರಿಫಿಕೇಷನ್ ಕೇಳ್ತಿದ್ರೆ, ಪೋಸ್ಟ್ಪೋನ್ ಆಗಬಾರ್ದು ಅಂತ. ಆ್ಯಸ್ ಆಫ್ ನಾವು KPSCಯಿಂದ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಅಂದರೆ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗಲ್ಲ. ಇನ್ ಕೇಸ್ ಏನಾದರೂ ಗೌರ್ಮೆಂಟು ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು 2017 ಮತ್ತು 18 ಬ್ಯಾಚವ್ರಿಗೆ ಒಂದು ಅವಕಾಶ ಕೊಡ್ತಾರೆ. ಆ್ಯಸ್ ಆಫ್ ನಾವು ಯಾವುದೇ ರೀತಿ KPSCಯಿಂದ ನಾನು ಕ್ಲಾರಿಫಿಕೇಷನ್ ತೊಗೊಂಡಿದ್ದೀನಿ, ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಜೊತೆಲಿ ಏನು ಫೀಮೇಲ್ ಸೂಪರ್ವೈಸರ್ದು ಒಂದು ರಿಸಲ್ಟ್ಸ್ ಬಿಡಬೇಕಾಯಿತು, ಅದ್ರದ್ದು ಲಾಸ್ಟ್ ಟೈಮು ಹೋಗಿದ್ವಿ. ಅದೊಂದು ಬಿಟ್ಟು ಎಲ್ಲನೂ ಆಲ್ಮೋಸ್ಟು ಲಿಸ್ಟ್ ಬಿಟ್ಟಿದ್ದಾರೆ. ಜೊತೆಲಿ ಏನಪ್ಪ ಅಂದರೆ ಇದು ಒಂದು ಫೀಮೇಲ್ ಸೂಪರ್ವೈಸರು ಸರ್ ಇವತ್ತು ತೊಗೊಂಡು ಆದಷ್ಟು ಬೇಗ ಬಿಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು PDOದು ಎಕ್ಸಾಮ್ ಡೇಟ್ ಕೇಳಿದ್ರಿ, ಎಕ್ಸಾಮ್ ಡೇಟು ನಾನು ಅವರಿಗೆ ಕೇಳಿದೆ. ಯಾಕೆಂದರೆ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, PDO ಎಕ್ಸಾಮ್ಸ್ ಇರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಏನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ, ಅದಾದಮೇಲೆ ಯಾವಾಗ ಮಾಡ್ತೀನಿ ಅಂತ ಹೇಳಿ. ಈ ಒಂದು ಡೇಟ್ ಏನಂದರೆ UPSC ಮೇನ್ಸು ಮತ್ತು ಎಕ್ಸಾಮ್ಸ್ ಶೆಡ್ಯೂಲ್ ನೋಡಿಕೊಂಡು ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಮೇ ಬಿ ಈ ಒಂದು ಡಿಸೆಂಬರ್ ತನಕ ಅವರು ಸ್ವಲ್ಪ ಶೆಡ್ಯೂಲ್ ಬ್ಯುಸಿ ಇದೆ ಅಂತ ಹೇಳ್ತಿದ್ದಾರೆ. ಮೇ ಬಿ ಆದರೆ ಡಿಸೆಂಬರ್ ಆದಮೇಲೆ ಆಗ್ಬೋದು, PDO ಡೇಟ್ ಎಲ್ಲ ಎಕ್ಸ್ಟೆಂಡ್ ಮಾಡ್ಬೋದು. PDOದು ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ಸ್ಗೆ. ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ಎಕ್ಸಾಮ್ಸ್ ಮಾಡ್ತಾರೆ. ಹೀಗೆ KS ಎಕ್ಸಾಮ್ಸ್ ಅಂತೂ ಜುಲೈ 21 ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಅದಾದಮೇಲೆ ಇನ್ನು ಮುಂದೆ ಏನಿದೆ, ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ದಯಮಾಡಿ ನಮಗೆ ತಿಳಿಸಿ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.